ಓಂ ಶಾಂತಿ. ನನ್ನ ಹೆಸರು ಗಿರೀಶ್ ಬೆಂಗಳೂರು ಅಂತ. ನನ್ನ ಹೆಸರಿನ ಪ್ರಕಾರ ನಾನು ಬೆಂಗಳೂರಿನವನು. ಸದ್ಯದಲ್ಲಿ ಕ್ಯಾಲಿಫೋರ್ನಿಯಾ ಅಮೇರಿಕಾದಲ್ಲಿ ಇದ್ದೇನೆ. ನನ್ನ ಬಗ್ಗೆ ಒಂದು ಕಿರುಪರಿಚಯ ನನ್ನದು ಮತ್ತು ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದ ಒಂದು ಕನೆಕ್ಷನ್ ಬಗ್ಗೆ. ನಮ್ಮ ತಾಯಿ ಸುಮಾರು 50 ವರ್ಷಗಳ ಮೇಲೆ ಜ್ಞಾನದಲ್ಲಿದ್ದಾರೆ. ನಮ್ಮ ಇಬ್ಬರು ಅಕ್ಕಂದಿರು ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಸಮರ್ಪಣೆ ಆಗಿದ್ದಾರೆ. ಒಬ್ಬರು ಶಿವಮೊಗ್ಗದಲ್ಲಿ ಅವರದೇ ಒಂದು ಸೆಂಟರ್ ನಡೆಸಿದ್ದಾರೆ, ಮತ್ತೊಬ್ಬರು ಬೆಂಗಳೂರಿನ ಕೋರಮಂಗಲದಲ್ಲಿ ಸೆಂಟರ್ ನಡೆಸಿದ್ದಾರೆ. ಈ ಮೂವರ ಒಂದು ಜ್ಞಾನ ನನಗೆ ಚಿಕ್ಕ ವಯಸ್ಸಿನಿಂದ ಪರಿಚಯ ಬ್ರಹ್ಮಕುಮಾರಿಗಳದ್ದಾಯಿತು. ಯಾವುದೇ ಒಂದು ಸೆಂಟರ್ಗೆ ಹೋಗಿ ನಾನು ಕಲ್ತಿಲ್ಲ ಅಥವಾ ಪರಿಚಯ ಆಗಿರಲಿಲ್ಲ. ಚಿಕ್ಕ ಹುಡುಗ ಇರಬೇಕಾದ್ರೆ ಹೋಗ್ತಿದ್ದೆ, ಬಟ್ ಕೋರ್ಸ್ಗಳು ತೊಗೊಂಡು ಏನು ಮಾಡಿಲ್ಲ. ಬಟ್ ಇವರು ನಮ್ಮ ತಾಯಿ, ನಮ್ಮ ಅಕ್ಕಂದಿರು ನನ್ನ ಜೊತೆ ಇದ್ದ ಕಾರಣ ಆ ಜ್ಞಾನ ನನಗೆ ಚಿಕ್ಕ ವಯಸ್ಸಿನಿಂದನೂ ತಲುಪಿದೆ. ಸುಮಾರು 30 ವರ್ಷಗಳ ಹಿಂದೆ ನಾನು ಮೌಂಟ್ ಅಬು ಮೇಲ್ಗಡೆ ಬಂದಿದ್ದೆ. ಈಗ ಸದ್ಯದಲ್ಲಿ ನಾನು ಕೆಳಗಡೆ ಶಾಂತಿವನದಲ್ಲಿದ್ದೇನೆ. ಇದು 1995 ನಾನು ಬಂದಾಗ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಿತ್ತು. ಈಗ ಎಲ್ಲ ಕನ್ಸ್ಟ್ರಕ್ಷನ್ ಆಗಿ ಈ ಜಾಗ, ಪುಣ್ಯ ಜಾಗವನ್ನು ನೋಡೋ ಒಂದು ಅವಕಾಶ ಆಕಸ್ಮಿಕವಾಗಿ ನನಗೆ ಸಿಕ್ತು. ಇದೇ ಸಮಯದಲ್ಲಿ ಇಲ್ಲಿ ಒಂದು ಫೈನಾನ್ಷಿಯಲ್ ಪರ್ಸನಲ್ಸ್ಗೆ ಒಂದು ಕಾನ್ಫರೆನ್ಸ್ ನಡೀತಿತ್ತು. ಅದೇ ಕಾನ್ಫರೆನ್ಸ್ಗೆ ನಾನು ಈ ವರ್ಷದ ಮೇ ತಿಂಗಳಲ್ಲಿ ರಿಜಿಸ್ಟರ್ ಮಾಡಿದ್ದೆ. ಆದರೆ ಈ ಟೈಮಲ್ಲಿ ಬರೋಕ್ಕಾಗುತ್ತೋ ಇಲ್ಲೋ ಅಮೇರಿಕಾದಿಂದ ಅಂತ ನನಗೆ ಒಂದು ಚೂರು ಗ್ಯಾರಂಟಿ ಇರಲಿಲ್ಲ. ಆದರೆ ಕಾಲ ಆ ಥರ ಕೂಡಿ ಬಂತು. ಇದೇ ಸಮಯದಲ್ಲಿ ನನಗೆ ಭಾರತ ದೇಶಕ್ಕೆ ಬರೋ ಒಂದು ಅವಕಾಶ ಸಿಕ್ತು. ಸೊ ಹಾಗಾಗಿ ಇಂದು ನಾನು ಶಾಂತಿವನದಲ್ಲಿ ಬಂದಿದ್ದೇನೆ. ನನ್ನ ಇಲ್ಲಿನ ಒಂದು ಎಕ್ಸ್ಪೀರಿಯನ್ಸ್ ಏನು ಅಂತ ಹೇಳಿದ್ರೆ, ಭಾಳಷ್ಟು ಜನ ಹೇಳಿರ್ತಾರೆ, ರಿಪೀಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಒಂದು, ಇಲ್ಲಿ ಬಂದಾಗ ನನಗೆ ಮೊದಲು ಅನ್ನಿಸೋದು ಇಲ್ಲಿನ ವ್ಯವಸ್ಥೆ ಎಷ್ಟು ಎಫಿಷಿಯೆಂಟಾಗಿ ನಗುಮುಖದಿಂದ ಪ್ರತಿಯೊಬ್ಬರು ನಮ್ಮನ್ನು ಈ 5 ಸ್ಟಾರ್ ಹೋಟ್ಲ್ ಹಾಸ್ಪಿಟಾಲಿಟಿಗಿಂತ ಹೆಚ್ಚು ಹಾಸ್ಪಿಟಾಲಿಟಿಯಿಂದ ನಮ್ಮದೇ ಒಂದು ನಮ್ಮನೆ ಬಂದಿದ್ದೀನಿ ಅನ್ನೋ ರೀತಿ ನಮ್ಮ ಜೊತೆ ಸಂಪರ್ಕಿಸ್ತಾರೆ, ಯಾವುದೇ ವಿಚಾರವಾಗಲಿ. ನನಗೆ ಶಾಂತಿವನದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇದೊಂದು ಮಿನಿ ಸಿಟಿ ಅನಿಸುತ್ತೆ ನನಗೆ. ಯಾಕಂದರೆ ಅಷ್ಟು ಚೆನ್ನಾಗಿ ಇದು ಒಂದು ಸಿಟಿ ಕಾರ್ಪೊರೇಟರು ಗೌರ್ಮೆಂಟ್ ಇಲ್ಲದೆ ತಾನೇ ಆಟೋಮೆಟಿಕ್ಕಾಗಿ ನಡೆಯೋವಂಥ ಒಂದು ಸಿಟಿ. ಊಟದ ವ್ಯವಸ್ಥೆ ಆಗಲಿ, ಉಳ್ಕೊಳ್ಳೋ ವ್ಯವಸ್ಥೆ ಆಗಲಿ, ಅಥವಾ ಗೈಡೆನ್ಸು, ಇನ್ಸ್ಟ್ರಕ್ಷನ್ ಆಗಲಿ, ಪ್ರತಿ ಒಂದನ್ನು ಎಫಿಷಿಯೆಂಟಾಗಿ ಹೇಗೆ ನಡೆಸ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ತಾನಾಗುತ್ತೆ. ನಾನು ಭಾಳಷ್ಟು ನೋಡಿದ್ದೀನಿ, ಅಮೇರಿಕಾದಲ್ಲೂ ನೋಡಿದ್ದೀನಿ. ಏನೇ ಒಂದು ಕೆಲಸ ನಡಿಬೇಕು, ಒಂದು ಸಣ್ಣ ಕಾರ್ಯಕ್ರಮ ನಡಿಬೇಕು ಅಂತ ಹೇಳಿದ್ರೆ ಎಷ್ಟು ಜನಗಳು ಸೇರಿ ನಡೆಸಬೇಕಾಗಿ ಬರುತ್ತೆ. ಅವರ ಓಡಾಟ ನಡೆಸಬೇಕಾದ್ರೆ ಅದೆಲ್ಲ ಎದ್ದು ಕಾಣಬರುತ್ತೆ, ಅಂದರೆ ಜನಗಳ ಒಂದು ಕೆಲಸ. ಆದರೆ ಇಲ್ಲಿ ಎಷ್ಟು ಸ್ಮೂತಾಗಿ ನಡೆಯುತ್ತೆ ಅಂತ ಹೇಳಿದ್ರೆ ಅದು ಹೇಗೆ ನಡೆಯುತ್ತೆ ಅನ್ನೋದೇ ನನಗೆ ಗೊತ್ತಾಗಲ್ಲ. ಎರಡನೇದು, ನಾನು ಇಲ್ಲಿ ಬರೋದು ಕಾರಣ ನಾನು ಹೇಳ್ದಂಗೆ ನಮ್ಮ ತಾಯಿ ಮತ್ತು ನಮ್ಮ ಅಕ್ಕಂದಿರು. ಆದರೆ ಈ ಪ್ರತಿಯೊಬ್ಬ ಮನುಷ್ಯರಿಗೂ ಸ್ಪಿರಿಚುವಲ್ ಗೈಡೆನ್ಸ್, ಯಾವುದೇ ರೀತಿಯಾದ ಸ್ಪಿರಿಚುವಲ್ ಗೈಡೆನ್ಸ್ ತಮ್ಮ ಜೀವನದಲ್ಲಿ ಬೇಕೇ ಬೇಕು. ನೀವು ಯಾವುದೇ ಒಂದು ದೇವರನ್ನಾದರೂ ನಂಬಿ, ಆದರೆ ಎಲ್ಲದರಲ್ಲೂ ಇರೋ ಒಂದು ಮೂಲ ಉದ್ದೇಶ ಸ್ಪಿರಿಚುಯಾಲಿಟಿ. ಈ ಸ್ಪಿರಿಚುಯಾಲಿಟಿ ನನ್ನ ಪ್ರಕಾರ ಹೇಗೆ ಅಂತ ಹೇಳಿದ್ರೆ, ಸಾಮಾನ್ಯ ಜನಗಳಿಗೆ ಅದನ್ನು ತಮ್ಮ ದಿನನಿತ್ಯ ಜೀವನದಲ್ಲಿ ಜ್ಞಾಪಿಸ್ಕೊಂಡು ಅಳವಡಿಸೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಲೌಕಿಕ ಜೀವನದ ಗೊಂದಲಗಳು ಅದಕ್ಕೆ ಅಡಚಣೆಗಳಾಗತ್ತೆ. ಇದನ್ನು ಮತ್ತೆ ನಮ್ಮ ಏನು ಹೇಳ್ತೀರಾ ಚೇತವನಿ ಬೆಳೆಸ್ಕೊಳ್ಬೇಕು ಅಂತ ಹೇಳಿದ್ರೆ, ನಮಗೆ ಪದೇ ನಮ್ಮ ಮನೆಗಳಲ್ಲಿ ಟಚ್ ಇರೋದಿಲ್ಲ ಏನು ಈ ಸ್ಪಿರಿಚುಯಾಲಿಟಿ. ಈ ರೀತಿ
ನಾನು ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಬಂದಿದ್ದರಿಂದ ನನಗೆ ಒಂದು ಹೊಸ ಜೀವನ ಬರೋ ಥರ ಅನಿಸುತ್ತೆ. ಯಾಕಂದರೆ ಡೈಲಿ ಲೈಫಲ್ಲಿ ಮುಳುಗಿದ್ದಾಗ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಗೊತ್ತಾಗಲ್ಲ. ಈ ಒಂದು 4 ದಿನ ಇಲ್ಲಿ ನಾನು ಇರೋದರಿಂದ ನನಗೊಂದು ಡೈರೆಕ್ಷನ್ ಸಿಕ್ತಂಗೆ ಮನಸ್ಸಲ್ಲಿ ಅನಿಸುತ್ತೆ. ಇದಕ್ಕೆ ಒಂದು ಅನಾಲಜಿ ಕೊಡಬೇಕು ಅಂತ ಹೇಳಿದ್ರೆ ನೋಡಿ, ಒಂದು ಗಿಡ ಒಂದು ಪಾಟ್ನಲ್ಲಿ ಬೆಳಿಬೇಕಂದ್ರೆ ಅದಕ್ಕೆ ಮಣ್ಣು, ಗೊಬ್ಬರ, ನೀರು ಮತ್ತು ಸನ್ಲೈಟ್ ಇವೆಲ್ಲ ಬೇಕಾಗುತ್ತೆ. ಆದರೆ ನೀವು ಬರೀ ನೀರು ಹಾಕಿ ಸೂರ್ಯನ ಹತ್ರ ಇಡ್ತೀನಿ, ದಿನನಿತ್ಯ ನೀರು ಹಾಕಿ ಸೂರ್ಯನ ಹತ್ರ ಇಡ್ತೀನಿ ಅಂತ ಹೇಳಿದ್ರೆ ಏನಾಗುತ್ತೆ, ಆ ಗಿಡಕ್ಕೆ ಬರ್ತಾ ಬರ್ತಾ ಆ ರಸ ಇರಬೇಕಲ್ಲ ಅದು ಸಿಗೋದಿಲ್ಲ. ನೀರೇನೋ ಕೊಡ್ತೀರ, ಸೂರ್ಯನಿಂದ ಪ್ರಕಾಶನೂ ಬರುತ್ತೆ, ಆದರೆ ಅದಕ್ಕೆ ಬೇಕಾಗಿರೋ ರಸ ಕುಗ್ಗುತ್ತಾ ಹೋಗುತ್ತೆ. ಆವಾಗ ಏನು ಮಾಡಬೇಕು, ನೀವು ಮಧ್ಯದಲ್ಲಿ ಅದಕ್ಕೆ ಮಣ್ಣನ್ನು ಬದಲಾಯಿಸಬೇಕು, ಗೊಬ್ಬರ ಹಾಕಬೇಕು. ನಾನು ಹೇಳೋದು ಬ್ರಹ್ಮಕುಮಾರಿ ಈಶ್ವರ ವಿದ್ಯಾಲಯದ ಈ ಒಂದು ಪುಣ್ಯಸ್ಥಾನಕ್ಕೆ ಬರೋದು ನನಗೆ ನನ್ನ ಜೀವನದಲ್ಲಿ ಹೊಸ ಮಣ್ಣನ್ನು ಹಾಕಿ, ಹೊಸ ಗೊಬ್ಬರವನ್ನು ಹಾಕಿ ಮತ್ತೆ ವಾಪಸ್ ಕಳಿಸ್ದಾಗ ಅನಿಸುತ್ತೆ. ಇದರಿಂದ ನನ್ನ ಸೈಕಾಲಜಿಕಲ್ ಲೈಫ್, ಮೆಂಟಲ್ ಲೈಫ್, ಫಿಸಿಕಲ್ ಲೈಫ್ ಎರಡಕ್ಕೂ ಒಂದು ಹೊಸ ಜೀವನ ಕೊಟ್ಟಂಗೆ ಅನಿಸುತ್ತೆ. ಇದು ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಬಾಯಲ್ಲಿ ನಾನು ಎಷ್ಟೇ ಹೇಳಿದ್ರೂ ಸ್ವಲ್ಪ ಅರಿವಾಗೋದು ಕಷ್ಟ ಆಗುತ್ತೆ. ಯಾರಿಗೆ ಈ ಥರ ನನಗೆ ಸಿಕ್ಕಿರೋ ಒಂಥರ ಪುಣ್ಯ ಅವಕಾಶ ಸಿಕ್ಕಿದ್ರೆ ದಯವಿಟ್ಟು ಅದನ್ನು ಬಿಡಬೇಡಿ. ಯಾಕಂದರೆ ನಮ್ಮ ದಿನನಿತ್ಯ ಜೀವನ ನಡೀತಾನೆ ಇರುತ್ತೆ. ಈ ಥರ ಅವಕಾಶಗಳು ಭಾಳ ಕಷ್ಟ ಸಿಗೋದು. ಅದನ್ನು ನೀವು ಸಿಕ್ಕಿದ್ರೆ ಅಳವಡಿಸ್ಕೊಳ್ಳೋದನ್ನು ಬಿಡಬೇಡಿ. ಇಷ್ಟನ್ನೇ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಓಂ ಶಾಂತಿ.